ಪ್ರಿಯ ವೀಕ್ಷಕರೇ, ಮೂಲಧನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಬಂದಿದೆ. ಟಿಟಿ ಬಹಳ ಚೆನ್ನಾಗಿದೆ ಸರ್. KSRTC ಊಟಿ ಬಸ್ ಪ್ರಾರಂಭ ಮಾಡಿದ್ದೀರಾ ಸರ್. ಅದೇ ರೀತಿ ಅಂತಾರಾಜ್ಯ ಬಸ್ಗಳು ಬಹಳಷ್ಟು ಬಸ್ಗಳು ನಿಲ್ಲಿಸಿದ್ದಾರೆ ಸರ್ ನಿಮ್ಮ ಕೊಳ್ಳೇಗಾಲ ಡಿಪೋದವರು. ಈ ಕಾರಣ ಏನು ಸರ್? ನಿಮ್ಮ ಕೊಳ್ಳೇಗಾಲ ಡಿಪೋ ಆಯ್ತು ಸರ್. ಯಾಕೆ ಸರ್ ಹೀಗಾಗಿದೆ ಸರ್? ಯಾವಾಗಿಂದ ನೀವು ಶಾಸಕರಾದ್ಮೇಲೆ ನಿಲ್ಸಿದ್ರ ಸರ್ 6-7 ತಿಂಗಳಿಂದ. ಕೆಟ್ಟ ಹೆಸರು ಬರಬೇಕು ಅಂತ ನಿಲ್ಸಿರ್ಬೇಕು ಅಂತ KSRTC ಅವರ ಸರ್ ಆತರ ಇರ್ಬೇಕು ಸರ್. ನೋಡಿ ಸರ್, ಗೊತ್ತಿಲ್ಲ. ಮತ್ತೆ ಕೊಯಮತ್ತೂರ್ಗೊಂದು ಬಸ್ ಬಿಟ್ಟಿದ್ದಾರೆ ಸರ್. ಆಫೀಸರ್ಸು, ಡಿಪೋ ಆಫೀಸರ್ಸು, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಅವರು ರಿವ್ಯೂ ಮಾಡಿ ಎಲ್ಲೆಲ್ಲಿ ಬಸ್ಸು ಯಾವ ಕಾರಣ ನಿಂತಿದೆ ಅದನ್ನ ಸರ್ಕಾರ ಗಮನಕ್ಕೆ ತಂದು ಜನಪ್ರತಿನಿಧಿಗಳ ಮುಖಾಂತರ ಅದರ ಬಗ್ಗೆ ಮಾತಾಡಿದ್ರೆ ಅಥವಾ ಪತ್ರನ ಶಿಫಾರಸು ಮಾಡಿದ್ರೆ ಖಂಡಿತ ಅವಕಾಶ ಆಗುತ್ತೆ. ಅದೇ ರೀತಿ ಊಟಿ ಬಸ್ಸನ್ನು ಕೂಡ ಆಗಿರ್ತಕ್ಕಂಥದ್ದು 20 ಬಸ್ಗಳು ವಿಶೇಷವಾಗಿ ಡಿಪೋಗೆ ಬೇಕು ಅಂತ ಕೇಳಿದರೆ ಆ 20 ಬಸ್ಗಳು ಇಲ್ಲಿ ಬಂದರೆ ಏನೇನು ರೂಟ್ ಬಸ್ ನಿಂತೋಗಿದೆ ಅದಕ್ಕೆಲ್ಲವೂ ಕೂಡ ಅವಕಾಶ ಆಗುತ್ತೆ. ದಾಸನಪುರ ಸೇತುವೆ ಮೇಲೆ ತಲಕಾಡು ಬಸ್ಗಳಾಗುತ್ತೆ. ಅದು ಹೊಸ ರೂಟ್. ಮತ್ತೆ 8 ಗಂಟೆಗೆ ಸರ್ ಕೊಯಮತ್ತೂರು ಮೈಸೂರಿಗೆ ಹೋಗಿ ನಗರಕ್ಕೆ ಹೋಗ್ತಾ ಇದೆ ಸರ್ ಬಸ್. ಅಶೋಕ್ ಅವ್ರಿಗೆ ಹೇಳಿದ್ದೀನಿ, ಒಂದು ವಿಶೇಷವಾಗಿ ಈ ಸಂಬಂಧಪಟ್ಟ ಒಂದು ಬಸ್ ಸಭೆ ಮಾಡೋಣ ಇಲಾಖೆ ಸಂಬಂಧಪಟ್ಟ. ಅವತ್ತು ನಮ್ಮ ಕುಂದುಕೊರತೆಗಳನ್ನ ಸಭೆಯಲ್ಲಿ ಚರ್ಚೆ ಮಾಡಿ ಅದು ಬಗೆಹರಿಸುವಂಥದ್ದು ಅವಕಾಶ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಪ್ರಿಯ ವೀಕ್ಷಕರೇ, ಮೂಲಧನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್